20 ನಿಮಿಷ ಪ್ರೋಗ್ರಾಮ್ ಇದೆ ಕಲ್ವಾ ಮಾಡೋ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೈಸೂರಿಗೆ ಬರೋದೇ ಒಂಥರ ಖುಷಿ. ಯಾವುದೇ ಸಿನಿಮಾ ಇರಲಿ, ಒಂದು ಟೈಮ್ ಸಿಕ್ಕಿದ್ರೆ ಸೀನ್ ಡಿಮ್ಯಾಂಡ್ ಮಾಡಿದ್ರೆ ನಾನು ಒಂದು 5 ದಿನ ಇಲ್ಲಿ ಶೂಟಿಂಗ್ ಹಾಕೋತೀನಿ. ಇಲ್ಲಿ ಬಂದು ಬೆಳಿಗ್ಗೆ ಟೀ ಕಾಫಿ ಹೇಗೆ ಅಂದರೆ 9:30 ಎಲ್ಲ ಸೋಲ್ಡ್ ಔಟ್, ಯಾರೂ ಇರಲ್ಲ, ಎಲ್ಲೋ ಆರಾಮಾಗಿ ನಡ್ಕೊಂಡು ಓಡಾಡ್ಬೋದು, ಎಲ್ಲ ಪ್ರಶಾಂತವಾಗಿರುತ್ತೆ. ನನ್ನ ಒಂದಷ್ಟು ಸ್ನೇಹಿತರು ಇದ್ದಾರೆ ಇಲ್ಲಿ, ಚೆನ್ನಾಗಿರುತ್ತೆ. ಮೈಸೂರಿಗೆ ಬಂದು ಶೂಟಿಂಗ್ ಮಾಡೋದೇ ಒಂದು ಖುಷಿ. ಸೊ ನಿಮ್ಮ ಇಷ್ಟವಾದಂತಹ ಜಾಗ ನಾವು ಮೈಸೂರಲ್ಲಿ ಕೃಷ್ಣಂಪುರ. ರಿಸ್ಕ್ ಅಂತ ಅನ್ಕೋತೀವಿ ಅಷ್ಟೇ, ರಿಸ್ಕ್ ಏನಿಲ್ಲ. ಅವಾಗವಾಗ ಸ್ವಲ್ಪ ರಿಸ್ಕ್ ತರ ಅಷ್ಟೇ, ರಿಸ್ಕ್ ಅಲ್ಲ ತರ ಅಷ್ಟೇ. ಸ್ಪೈಡರ್ ಮ್ಯಾನು ರಿಸ್ಕ್ ತಗೋತಾರೆ, ನಾವೆಲ್ಲ ತಗೊಳ್ದೇ ಇರಕ್ಕಾಗತ್ತ? ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ನಾನು ನೀವು ಇಲ್ಲಿ ಇರ್ತಿದ್ವಾ? ಕರೆಕ್ಟ್ ಸರ್, ಟಿವಿಲೇ ರಿಸ್ಕ್ ತಗೋಬೇಕು ಲೈಫಲ್ಲಿ. ಕರೆಕ್ಟ್. ಓಕೆ, ಆ್ಯಂಡ್ ಮೈ ಮ್ಯಾರೇಜ್ ಇಸ್ ಫಿಕ್ಸ್. ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್. ಅಂದರೆ ಜೀವನದಲ್ಲಿ ಜವಾಬ್ದಾರಿ ತಗೊಳಕ್ ರೆಡಿ ಇದ್ದಾನೆ ಅಂತ ಅರ್ಥ. ಯಾರು ಜೀವನದಲ್ಲಿ ಜವಾಬ್ದಾರಿ ತಗೋತಾರೋ ಅವ್ರು ರಿಸ್ಕ್ ಎತ್ಕೋತಾರೆ. ಆ ಜವಾಬ್ದಾರಿ ಅದು ರಿಸ್ಕ್ ಅಲ್ಲ. ರಿಸ್ಕ್ ಅಂದ್ಕೊಂಡ್ರೆ ಏನ್ ಮಾಡಕ್ಕ, ರಿಸ್ಕ್ ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್. ಆ ರೆಸ್ಪಾನ್ಸಿಬಿಲಿಟಿನ ನೀವು ಬಹಳ ಸುಂದರವಾಗಿ ನಿಭಾಯಿಸ್ತಿದ್ದೀರಾ. ಅವ್ರ ಮೇಡಮ್ ಬಂದು ಹೇಳಿದ್ರಲ್ಲ, ನಾನು ಫಸ್ಟ್ ಹಸ್ಬೆಂಡ್ ಬಂದಿದ್ದೀನಿ ಅಂತ, ನಾನು ಮದುವೆಗೆ ಹುಡುಗನ್ಗೆ ಹೇಳಿದ್ದೀನಿ ಅಂತ ಹೇಳಿ. ಸೊ ಶಿಲ್ಪಾ ಮೇಡಮು ಹಾಗೂ ನಿಮ್ಮ ಇಬ್ಬರ ಮುದ್ದಾದ ಮಕ್ಕಳ ಆ ಒಂದು ಸುಂದರವಾದಂಥ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಇವತ್ತು ಯಾರೇ ಕೇಳಿದ್ರು ಗಣೇಶ್ ಸರ್ ಅಂದರೆ ಅವ್ರ ನ್ಯಾಚುರಲ್ ಆ್ಯಕ್ಟಿಂಗ್ ಇಷ್ಟ, ಆ್ಯಂಡ್ ದ ಪರ್ಸನ್ ಹೂ ಈಸ್, ಅವ್ರ ಒಳ್ಳೆತನ ನಮ್ಗೆ ಆ ಸ್ಕ್ರೀನಲ್ಲಿ ಕಾಣುತ್ತೆ, ಅದಕ್ಕೆ ನಮಗೆ ಗಣೇಶ್ ಸರ್ ಬಹಳ ಇಷ್ಟ ಅಂತ ಹೇಳ್ತಾರೆ. ಸೊ ಆ ಎಲ್ಲ ಅಭಿಮಾನಿಗಳ ಸಮ್ಮುಖದಲ್ಲಿ ಇವತ್ತು ಸಾಂಗ್ ಲಾಂಚ್ ಆಗಿದೆ ಸರ್. ಈ ಸಾಂಗ್ ಎಷ್ಟು ಫೋನ್ ಬಂತು, ಇದನ್ನು ಕೇಳಿ ನನಗೆ ಫೋನ್ ಬಂತು, ಶ್ರೀನಿವಾಸ ರಾಜು ಅವರು ಒಂದು ಕಥೆ ಹೇಳಬೇಕು ನಿಮಗೆ ಅಂತ ಹೇಳಿ ಕರೆದೆ. ಸರ್ ಈಗ ಸರ್ ಹೇಳಿ. ಅವರು ಸುಮ್ಮನೆ ಫಸ್ಟು ಒಂದಷ್ಟು ಮಾತಾಡಿದ್ವಿ, ಆ ಸಿನಿಮಾ ಈ ಸಿನಿಮಾ, ಓಲ್ಡ್ ಸಿನಿಮಾ, ಮ್ಯೂಸಿಕ್ಕು ಎಲ್ಲ ಮಾತಾಡಿದ್ವಿ. ನನ್ನ ತಲೆಯಲ್ಲಿ ಒಂದೇ ಓಡ್ತಾ ಇತ್ತು, ಅವರೇ ಏನಂತ ಸರ್, ನಾನು ಬಂದು ಫ್ಯಾಮಿಲಿ ಹೀರೋ, ನಾನು ಬಂದು ಯಾವುದೇ ಟೈಮಲ್ಲೂ ರಮ್ಸೋನು, ಸುಮ್ಮನೆ ಎಗರೋ ಮನುಷ್ಯ ಅಲ್ಲ. ಯಾವುದಾದ್ರೂ ಹೀರೋಯಿನ್ ನೋಡಿದ್ರೆ ನೀವು ನನ್ನ ಲವ್ ಮಾಡಿ ಬಿಡಿ, ನಾನು ಮಾಡ್ತೀನಿ ಲವ್, ನೀವು ಬೇರೆಯವ್ರ ಮದುವೆ ಆದರೆ ಹಂಗೆ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋ ಕರೆಕ್ಟ್ ಆ ಥರ ಕ್ಯಾರೆಕ್ಟರ್ ಮಾಡಿರೋನು. ಇವ್ರು ಮಾಡಿರೋದು ತುಂಡು ಪಾಳ್ಯ, ಬಾಗ್ಲು ಹೊಡಿಯೋದು, ನುಗ್ಗು ಬಿಡೋದು, ಚುಚ್ಚು ಬಿಡೋದು, ಸಾಯಿಸ್ಬಿಡೋದು ಹೆಣ್ಮಕ್ಳನ್ನ. ನಾನು ರಂಸೋನು, ಇವ್ರು ಮರ್ಡ್ರ್ ಮಾಡೋರು ಎಲ್ಲಿಂದೆಲ್ಲ ಸಿಂಕು. ನಾನು ಅನ್ಕೊಂಡೆ ದಂಡು ಪಾಳ್ಯಕರ ಏನಾದ್ರು ಮಾಡಿಸ್ಬಿಡ್ತಾರ ನನ್ನ ಕೈ. ನಾನು ಫಸ್ಟು ಕೇಳಲ್ಲ, ಯಾವುದೋ ಥ್ರಿಲ್ಲರ್ ಇರ್ಬೋದು. ಬೇಸಿಕಲಿ ನಾನು ಇವತ್ತು ಓಪನ್ ಆಗಿ ಹೇಳ್ತೀನಿ, ನನಗೆ ಥ್ರಿಲ್ಲರ್ ಸಿನಿಮಾ ಅಂದರೆ ಭಾಳ ಇಷ್ಟ. ನಾನು ಹೆಚ್ಚು ನೋಡೋದು ಥ್ರಿಲ್ಲರು. ಬಿಕಾಸ್ ನಾವು ಹುಟ್ಟು ಬೆಳೆದ ವಾತಾವರಣ ನೆಲಮಂಗಲ, ಅಲ್ಲೆಲ್ಲಿ ರೊಮ್ಯಾನ್ಸು, ಮಿಡ್ಲ್ ಕ್ಲಾಸ್ ಹುಡುಗರು, ಎಲ್ಲಿ ರೊಮ್ಯಾನ್ಸ್ ಅಂದರೆ ಮನೇಲಿ ತಲೆ ಮೇಲೆ ಹೊಡಿತಿದ್ರು. ರೊಮ್ಯಾನ್ಸ್ ಅಂತ ವಾಲ ತಿನ್ನ ಕಿಟ್ಟು ಹುಡ್ಕೋ ಹೋಗ, ಆಮೇಲೆ ರೊಮ್ಯಾನ್ಸ್ ಅನ್ನೋರು. ಸೊ ನಮ್ಗೆ ಎಲ್ಲಿ ಅನ್ನೋರೆ ರೊಮ್ಯಾನ್ಸು, ದುಡಿಬೇಕು, ತಿನ್ನಬೇಕು, ಆ ಥರ. ನಮಗೆ ಥ್ರಿಲ್ಲರ್ಗಳು ಅಂದರೆ ಭಾಳ ಇಷ್ಟ. ಏನೋ ಜನರ ಆಶೀರ್ವಾದ, ದೇವರ ಆಶೀರ್ವಾದ, ರೊಮ್ಯಾಂಟಿಕ್ ಫ್ಯಾಮಿಲಿ ಹೀರೋ ಆದರೆ ಅಷ್ಟೇ. ಇವರು ಥ್ರಿಲ್ಲರ್ ಮಾಡ್ಬೋದು ನನ್ನ ಹಿಡ್ಕೊಂಡು ಅಂತ ನನ್ನ ತಲೆಯಲ್ಲಿ ಓಡ್ತಾ ಇದೆ. ಒಳಗೆ ಥ್ರಿಲ್ಲರ್ ಹೇಳ್ತಾರೆ. ಈಗ ನಾನೀಗ 6 ಪ್ಯಾಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ಬೇಕು 2 ತಿಂಗಳಲ್ಲಿ, ಶರ್ಟ್ ಬಿಚ್ಚಿಬಿಡ್ಬೇಕು. ನಾ ಇಷ್ಟು ದಿನ ಸುಮ್ಮನೆ ನಡ್ಕೊಂಡು ಆಡಿ ಹೇಳ್ತಿದ್ದೆ, ಡ್ಯಾನ್ಸ್ ಮಾಡಿಕೊಂಡು ಈ ಸಲ ಹೋಗಿ ಹೊಡೆಯೋದೆ. ಆ ಥರ ತಲೆ ಒಳಗೆ ಆರ್ಟಿಸ್ಟ್ ಒಬ್ಬ ಕುಣಿತಾ ಇರ್ತಾನೆ ಒಳಗೆ. ಯಾರೇ ಕತೆ ಹೇಳ್ತಿದ್ರು, ಆರ್ಟಿಸ್ಟ್ ಒಳಗೆ ಕುಣಿತಾ ಇರ್ತಾನೆ, ಮೇಲೆ ತೋರಿಸಲ್ಲ. ಎಸ್ ಸರ್, ಓಪನಿಂಗ್ 8 ಜನ ಹುಡುಗಿರು, 8 ಜನ ಮೋಸ್ಟ್ಲಿ ಥ್ರಿಲ್ಲರ್, ಮರ್ಡರ್ ಮಾಡ್ಬೋದು ನಾನೀಗ. ಎಲ್ಲರೂ ಹೆಣ್ಣು ಡ್ರೆಸ್ ಹಾಕ್ಕೊಂಡು ಮದುವೆಗೆ ರೆಡಿ ಇರ್ತಾರೆ. ಸರ್ ನೀವು ಬೈಕಲ್ಲಿ ಬರ್ತೀರಾ ಸರ್ ಗಂಡು ಡ್ರೆಸ್ ಹಾಕ್ಕೊಂಡು ಅಂತ. ಸ್ವಲ್ಪ ಡೌನ್ ಆಯ್ತು, ಸ್ಟಾಪ್. ಆಮೇಲೆ ಸಾಂಗ್ ಸರ್ ಹೀಗಾಗುತ್ತೆ ಡ್ರಾಮಾ ಹೇಳ್ತಾ ಇದ್ರು. ನಾನು ರಾಜು ಅವ್ರನ್ನ ನೋಡ್ತಾ ಇದ್ದೀನಿ, ನನ್ನ ಮ್ಯಾನೇಜರ್ನ ನೋಡ್ತಾ ಇದ್ದೀನಿ.
ಏನು ಅದೇ ಹೇಳ್ತಾವ್ರಲ್ಲ ಅಂತ. ಓಕೆ, ಐ ಥಿಂಕ್ ನಾನು 10th ಇದ್ದಾಗ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರಿಂದ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರವರೆಗೂ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬಿಗ್ ಜರ್ನಿ ಅಂತ. ತುಂಬಾ ಖುಷಿ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ ನೀವು ನೋಡಿದ್ದೀರಾ ಈಗಾಗಲೇ. ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಮಿಸ್ ಮಾಡಿದೆ ನೋಡಿ ಅಂತ ಹೇಗೆ ಮೇಡಮ್ ಒಬ್ಬರು ಮೇಂಟೈನ್ ಮಾಡೋದೇ ಕಷ್ಟ, 8 ಜನ. ಅದೇ ಸೀಕ್ರೆಟ್. ಅದಕ್ಕೆ ನೀವೆಲ್ಲ ಮೇಂಟೈನ್ ಮಾಡಬೇಕು ಅಂತ ಬಂದು ಸಿನಿಮಾ ನೋಡಿ. ಎಲ್ಲರೂ ಮದುವೆ ಆಗ್ತೀರಾ ಇಲ್ಲ ಏನು ಫಾಲೋ ಮಾಡ್ತೀರಾ, ಏನು ತುಂಬ ತಲೆ ಹುಳ ಬಿಟ್ಬಿಟ್ಟಿದ್ದೀರಾ ಪಟ್ಟೇನೆ? ಅದಕ್ಕೆ ಆ ಹುಳ ನಿಮ್ಮ ತಿನ್ನೋ ಅಷ್ಟರಲ್ಲಿ ಬಂದು ಸಿನಿಮಾ ರಿಲೀಸ್ ಆದ ತಕ್ಷಣ ಥಿಯೇಟರ್ಸ್ಗೆ ಸಿನಿಮಾ ಬಂದು ನೋಡಿ ಅಂತ. ಚಿರೋಡ ಚಿತ್ತಾರ ಬಂದಾಗ ನೀವು SLC ಸ್ಟೂಡೆಂಟ್? ಇಲ್ಲ, ಇನ್ನೂ ಸಣ್ಣಳಿದ್ದೆ. ಹುಡುಗಿರ್ ಏಜ್ ಕೇಳಬಾರ್ದು. ಮೀನ್ಸ್ ಅವಾಗ ಕ್ಲಾಸ್ 8 ಏನು ಓದ್ತಿದ್ವಿ ಅಂತ? ಚಿರೋಡ ಚಿತ್ತಾರ ಬಂದಾಗ ಯಾವ ಸ್ಟ್ಯಾಂಡರ್ಡ್? ಬಂದಾಗ ಮೇ ಬಿ 5th 6th ಸ್ಟ್ಯಾಂಡರ್ಡ್ ಇದ್ದಾನೆ. ಅಲ್ಲಿಂದ ಫೈನಲ್ ನೀವು ಗಣೇಶ. ಹೌದು. ತುಂಬ ಖುಷಿ ಇದೆ ಮೇಡಮ್. ತುಂಬಾ ಖುಷಿ ಇದೆ. ತುಂಬ ಸಪೋರ್ಟ್ ಕೊಡ್ತಾರೆ ಆ್ಯಂಡ್ ಎಸ್ಪೆಷಲಿ ಗಣೇಶ್ ಸರ್ ಜೊತೆ ಈ ಮೂವಿಯಲ್ಲಿ ಇಷ್ಟು ದೊಡ್ಡದಾಗಿ ನಮಗೆ ಲಾಂಚ್ ಸಿಗ್ತದೆ, ಒಂದು ದೊಡ್ಡ ಆಪರ್ಚುನಿಟಿ. ತುಂಬ ಖುಷಿ ಆಗ್ತದೆ. ಮೈಸೂರಿನ ಜನತೆಯೂ ಕೂಡ ಅಷ್ಟೇ, ಎಲ್ಲರೂ ಇಡೀ ಕರ್ನಾಟಕದ ಜನತೆ ಕೃಷ್ಣ ಪ್ರಣಯ ಸಖಿ ಥಿಯೇಟರ್ಸ್ಗೆ ಬಂದು ನೋಡಿ. ನಿಮ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ಸಾಂಗ್ ಅಂತೂ ತುಂಬ ಹಿಟ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನಿಮ್ಮ ಸಪೋರ್ಟ್ ಒಳ್ಳೆ ಥೀಮ್ ಸಾಂಗ್ ತುಂಬ ಚೆನ್ನಾಗಿ ಆಡಿದ್ದಾರೆ ಅಪ್ಪ ಚಂದನ್ ಶೆಟ್ಟಿ ಅವರು. ಇದು ತುಂಬ ಮುದ್ದ ಕಾಣ್ತಾ ಇದ್ದೀರಾ. ಶೂಟಿಂಗ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿತ್ತು. 4 days ಇತ್ತು ಶೂಟಿಂಗ್, ನಮಗೆ 4 to 5 days. ತುಂಬ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು ನಮಗೆ. ಆ್ಯಂಡ್ ಇದು ಒಳ್ಳೆ ಲಾಂಚ್ ಅಂತ ಹೇಳ್ಬೋದು. ಸೊ ನಿಮ್ಮ ಸಪೋರ್ಟ್ ಬೇಕು. ಮೂವೀಸನ್ನು ನೋಡಿ, ಹಾಗೆ ಕನ್ನಡ ಸಿನಿಮಾಸ್ಗಳನ್ನ ಬೆಳೆಸಿ. ಥ್ಯಾಂಕ್ ಯು. ತುಂಬ ಖುಷಿ ಇದೆ. ಗಣೇಶ್ ಸರ್ ಬಗ್ಗೆ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು, ಇದರ ಫ್ಯಾಮಿಲಿ ಎಂಟರ್ಟೈನ್ ಮೂವಿ, ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಸರ್ ಜೊತೆ ನಾನು ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದೀನಿ. ನಮಗೆ ಸ್ವಲ್ಪ ಸೆಲೆಬ್ರಿಟಿ ಆಬ್ವಿಯಸ್ಲಿ ಭಯ ಇರುತ್ತೆ, ಬಿಕಾಸ್ ನಾವು ಫ್ರೆಶರ್ಸ್. ಬಟ್ ಅವರು ಆ ಥರ ಇಲ್ಲೇ ಇಲ್ಲ ಸಿಟ್ಟಲ್ಲಿ. ಸೊ ಕಂಫರ್ಟೇಬಲ್. ನಮಗೆ ಯಾರು ಒಂದು ಕಷ್ಟ ಆಯಿತು ಮಾಡೋಕ್ಕಾಗಲ್ಲ ಸ್ವಲ್ಪ ಅಂತ ಅಂದಾಗ ನಾವು ಪ್ರಾಕ್ಟೀಸ್ ಮಾಡಬೇಕು. ಅವ್ರು ಬಂದು ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿ ತುಂಬ ಎನ್ಕರೇಜ್ ಮಾಡಿದ್ರು. ಸೊ ನಂಗೆ ಅವಾಗಿನ ನಾನು ಗಣೇಶ್ ಸರ್ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಹೇಳ್ತಾ ಇದ್ದಾರೆ ಗಣೇಶ್ ಸರ್ ತುಂಬ ಇಷ್ಟ ಆಗುತ್ತೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.